ಓಂ ಶಾಂತಿ. ನಾವು ಇಲ್ಲಿಂದ ನಮ್ಮ ಸಂಸ್ಕಾರಗಳನ್ನು ಮತ್ತು ಆಲೋಚನೆಗಳನ್ನು ಬದಲಾಯಿಸಿದಾಗ ಪ್ರಯೋಜನವು ನಮಗೆ ಮಾತ್ರ ಸೀಮಿತವಾಗಿಲ್ಲ. ಈ ಎಲ್ಲ ಪ್ರಯೋಜನಗಳು ಎಲ್ಲಿಗೆ ತಲುಪುತ್ತವೆ? ದೇಹಕ್ಕೆ, ಇತರರಿಗೆ ಮತ್ತು ಪರಿಸರಕ್ಕೆ. ಇಲ್ಲಿಂದ ನೀವು ಜಗತ್ತನ್ನು ಬದಲಾಯಿಸಬಹುದು. ನಾವು ನಮ್ಮ ಭಾಷೆ ಮತ್ತು ಪದಗಳನ್ನು ಹೆಚ್ಚಿನ ಕಂಪನದ ಮಟ್ಟಕ್ಕೆ ಏರಿಸೋಣ. ಪರಿಸ್ಥಿತಿ ಏನೇ ಇರಲಿ, ನಮ್ಮ ಆಲೋಚನೆಗಳು ಹೇಗಿರುತ್ತವೆ? ಇನ್ನೊಬ್ಬ ವ್ಯಕ್ತಿಯ ಸಂಸ್ಕಾರ ಏನೇ ಇರಲಿ, ನಿಮ್ಮೊಂದಿಗೆ ವಾಸಿಸುವ ಅಥವಾ ಕೆಲಸ ಮಾಡುವ ಯಾರಾದರೂ ತುಂಬ ಕಠಿಣವಾದ ಸಂಸ್ಕಾರವನ್ನು ಹೊಂದಿರಬಹುದು. ಆ ಅಭ್ಯಾಸವು ಬದಲಾಗುತ್ತಿಲ್ಲ, ಆದರೆ ನಿರಂತರವಾಗಿ ಪುನರಾವರ್ತನೆಯಾಗುತ್ತದೆ. ಅವರನ್ನು ಆಶೀರ್ವದಿಸಿ. ಅವರನ್ನು ಆಶೀರ್ವದಿಸುವುದು ಎಂದರೆ ಅವರಿಗೆ ಸೃಜನಶೀಲವಾದ ಹೆಚ್ಚಿನ ಕಂಪನದ ಆಲೋಚನೆ ಎಂದರ್ಥ. ಯಾರಾದರೂ ಪ್ರತಿದಿನ ತಡವಾಗಿ ಬರುವ ಸಂಸ್ಕಾರವನ್ನು ಹೊಂದಿದ್ದಾರೆಂದು ಭಾವಿಸೋಣ. ಅವರು ನಿಖರವಾಗಿ ಪ್ರತಿದಿನ ತಡವಾಗಿ ಬರುತ್ತಾರೆ. ನಾವು ಅವರಿಗೆ ಯಾವ ಆಶೀರ್ವಾದವನ್ನು ನೀಡಬಲ್ಲೆವು? ಕಾರ್ಯನಿರತರಾಗಿರುವ ಪದಕ್ಕೆ ನಾವು ಯಾವ ಆಶೀರ್ವಾದವನ್ನು ನೀಡಿದ್ದೇವೆ? ನಾವು ಅದನ್ನು ಸುಲಭ ಎಂದು ಕರೆಯುವ ಮೂಲಕ ಆಶೀರ್ವದಿಸುತ್ತೇವೆ. ನನಗೆ ಸಮಯವಿಲ್ಲ ಎಂಬ ನುಡಿಗಟ್ಟಿಗೆ ನಾವು ಯಾವ ಆಶೀರ್ವಾದವನ್ನು ನೀಡಿದ್ದೇವೆ? ನನಗೆ ಸಾಕಷ್ಟು ಸಮಯವಿದೆ ಎಂದು ಹೇಳುವ ಮೂಲಕ ನಾವು ಆಶೀರ್ವದಿಸುತ್ತೇವೆ. ಈಗ ಯಾರಾದರೂ ತಡವಾಗಿ ಬರುತ್ತಾರೆ, ನಾವು ಯಾವ ರೀತಿಯ ಆಶೀರ್ವಾದವನ್ನು ನೀಡಬೇಕು? ಇವತ್ತು ಅವನು ಬೇಗ ಬರುತ್ತಾನೆಯೇ ಎಂದು ಮಾತ್ರ ಏಕೆ? ನಾವು ಆಲೋಚನೆಗಳನ್ನು ಬಹಳ ಎಚ್ಚರಿಕೆಯಿಂದ ರಚಿಸಬೇಕಾಗಿದೆ, ಏಕೆಂದರೆ ಅವು ವಾಸ್ತವದಲ್ಲಿ ಪ್ರಕಟವಾಗುತ್ತವೆ. ಅವರು ಇಂದು ಬೇಗ ಬರುತ್ತಾರೆ ಎಂದು ನೀವು ಹೇಳಿದರೆ ಅವರು ಸಮಯಕ್ಕೆ ಸರಿಯಾಗಿ ಬರುತ್ತಾರೆ. ನಾವು ಅವರನ್ನು ಆಶೀರ್ವದಿಸಬೇಕಾಗಿದೆ. ಆದ್ದರಿಂದ ರಚಿಸಲು ಸರಿಯಾದ ಆಲೋಚನೆ ಯಾವುದು? ಅವನು ಪ್ರತಿದಿನವೂ ಸಮಯಕ್ಕಿಂತ ಮೊದಲೇ ಬರುತ್ತಾನೆ. ನೀವು ಅವರಿಗೆ ಈ ಆಲೋಚನೆಯನ್ನು ಸೃಷ್ಟಿಸಬಹುದೇ? ಹೌದು ಅಥವಾ ಇಲ್ಲವೇ? ಆದರೆ ಇದು ನಿಜ ಅಥವಾ ಸುಳ್ಳು? ಇದು ನಿಜವೋ ಸುಳ್ಳು? ಅವರು ತಡವಾಗಿ ಬರುತ್ತಿರುವುದರಿಂದ ಇದು ಸುಳ್ಳು. ಆದರೆ ನಾವು ಬಯಸುವ ವಾಸ್ತವ ಏನೇ ಇರಲಿ, ನಾವು ಆ ಚಿಂತನೆಯನ್ನು ಸೃಷ್ಟಿಸಬೇಕಾಗಿದೆ. ವಾಸ್ತವ ಏನೇ ಇರಲಿ, ಉದಾಹರಣೆಗೆ ಈ ಹೂ ಬತ್ತಿ ಹೋಗಿದೆ, ಅದು ಹಾಳಾಗಿದೆ ಎಂಬ ಆಲೋಚನೆಯನ್ನು ಸೃಷ್ಟಿಸಬೇಡಿ. ನೀವು ಏನಾಗಬೇಕೆಂದು ಬಯಸುತ್ತೀರೋ ಅದನ್ನು ನೀವು ರಚಿಸಬೇಕಾಗಿದೆ ಎಂದು ಭಾವಿಸಲಾಗಿದೆ. ಅವರು ತಡವಾಗಿ ಬರುತ್ತಿದ್ದಾರೆ ಮತ್ತು ಅದು ವಾಸ್ತವವಾಗಿದೆ. ಆದರೆ ನಾವು ಯಾವ ರೀತಿಯ ಚಿಂತನೆಯನ್ನು ಸೃಷ್ಟಿಸಬೇಕು? ಆ ಆತ್ಮವು ಸಮಯನಿಷ್ಠವಾಗಿದೆ. ಅವರು ಪ್ರತಿದಿನ ಸಮಯಕ್ಕಿಂತ ಮೊದಲೇ ಬರುತ್ತಾರೆ. ಅದರ ಬಗ್ಗೆ ಯೋಚಿಸುತ್ತಲೇ ಇರಿ, ಅದನ್ನು ಹೇಳುತ್ತಲೇ ಇರಿ ಮತ್ತು ಅದನ್ನು ಪ್ರಸಾರ ಮಾಡುತ್ತಲೇ ಇರಿ. ಅವರು ಸಮಯಕ್ಕೆ ಸರಿಯಾಗಿ ಬರಲು ಪ್ರಾರಂಭಿಸುತ್ತಾರೆ ಎಂದು ನಿಮ್ಮಲ್ಲಿ ಎಷ್ಟು ಮಂದಿ ಭಾವಿಸುತ್ತೀರಿ? ಅಂದರೆ ನಮ್ಮ ಸಂಸ್ಕಾರಗಳನ್ನು ಮಾತ್ರ ಬದಲಾಯಿಸುವ ಶಕ್ತಿ ನಮಗಿದೆ. ಅವರ ಸಂಸ್ಕಾರಗಳನ್ನು ಬದಲಾಯಿಸುವ ಅಧಿಕಾರವೂ ನಮಗಿದೆ. ನಾವು ಕೇವಲ ನಮ್ಮ ಆಲೋಚನೆಗಳನ್ನು ಗಮನದಲ್ಲಿಟ್ಟುಕೊಂಡರೆ ಅವು ಕೂಡ ಬದಲಾಗುತ್ತವೆ ಮತ್ತು ನಾವು ಸಹ ಬದಲಾಗುತ್ತೇವೆ. ಪ್ರತಿದಿನ ಗಮನ ಹರಿಸದಿರುವ ಮೂಲಕ ನಾವು ಹೇಳುತ್ತೇವೆ, ಅವನು ಯಾವಾಗಲೂ ತಡವಾಗಿ ಬರುತ್ತಾನೆ, ಆತ ತಡವಾಗಿ ಬರುತ್ತಲೇ ಇರುತ್ತಾನೆ. ದೇವರು ಈ ಭೂಮಿಯ ಮೇಲೆ ಇಳಿದರೂ ಆತನು ಈ ವ್ಯಕ್ತಿಯನ್ನು ಸಮಯಕ್ಕೆ ಬರುವಂತೆ ಮಾಡಲಾರನು. ಈ ವ್ಯಕ್ತಿ ಯಾವಾಗಲೂ ತಡವಾಗಿರುತ್ತಾನೆ. ಪ್ರತಿಯೊಂದು ಸಾಲು ಕಡಿಮೆ 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 ಕಂಪನಗಳನ್ನು ಹೊಂದಿರುತ್ತದೆ. ಆಶೀರ್ವಾದಗಳನ್ನು ಕೆಲವೊಮ್ಮೆ ಮಾತ್ರ ನೀಡಬೇಕಾಗಿಲ್ಲ ಎಂಬುದನ್ನು ದಯವಿಟ್ಟು ನೆನಪಿನಲ್ಲಿಡಿ. ಆಶೀರ್ವಾದಗಳು ಸಂದರ್ಭಗಳಿಗೆ ಅಲ್ಲ, ಆದರೆ ಪ್ರತಿದಿನಕ್ಕೂ ಇರುತ್ತದೆ. ಆದ್ದರಿಂದ ನಮ್ಮ ಸ್ವಂತ ಸಂಸ್ಕಾರಗಳಿಗಾಗಿ ಮತ್ತು ಇತರ ಜನರ ಸಂಸ್ಕಾರಗಳಿಗಾಗಿ, ನಾವು ಸ್ವಂತ ಆರೋಗ್ಯಕ್ಕಾಗಿ ಮತ್ತು ಇತರರ ಆರೋಗ್ಯಕ್ಕಾಗಿ, ನಮ್ಮ ಸ್ವಂತ ಕೆಲಸಕ್ಕಾಗಿ ಮತ್ತು ಇತರರ ಕೆಲಸಕ್ಕಾಗಿ, ನಮ್ಮ ಸ್ವಂತ ಸಂಬಂಧಗಳಿಗಾಗಿ ಮತ್ತು ಇತರರ ಸಂಬಂಧಿಗಳಿಗಾಗಿ ಮತ್ತು ಈ ಜಗತ್ತಿಗಾಗಿ ನಮ್ಮ ಪ್ರತಿಯೊಂದು ಆಲೋಚನೆ ಹೇಗಿರಬೇಕು? ಆಶೀರ್ವಾದವಾಗಿರಿ. ನಮ್ಮಲ್ಲಿ ಸರಿಯಾದದ್ದಲ್ಲದ ಒಂದು ಸಂಸ್ಕಾರವಿದ್ದರೆ ನಾವು ನಮ್ಮನ್ನು ನಾವೇ ಆಶೀರ್ವದಿಸಿಕೊಳ್ಳಬೇಕು. ನಾವು ಮೊದಲ ಬಾರಿಗೆ ಕೇಂದ್ರಕ್ಕೆ ಬಂದು ಧ್ಯಾನವನ್ನು ಕಲಿಯುವಾಗ ದೇವರು ನಮಗೆ ಮೊದಲ ಸಾಲನ್ನು ಕೊಡುತ್ತಾನೆ, ನಾನು ಶುದ್ಧ ಆತ್ಮ. ಆ ಸಮಯದಲ್ಲಿ ನಾವು ಶುದ್ಧವಾಗಿರಲಿಲ್ಲ. ಅವರು ನಮಗೆ ಎರಡನೇ ಸಾಲನ್ನು ನೀಡುತ್ತಾರೆ, ನಾನು ಶಾಂತಿಯುತ ಆತ್ಮ. ನಾವು ಕೂಡ ಶಾಂತಿಯುತವಾಗಿರಲು ಸಾಧ್ಯವಿಲ್ಲ. ಅವರು ನೀಡುವ ಮೂರನೇ ಸಾಲು, ನಾನು ಸಂತೋಷದ ಆತ್ಮ. ನಾಲ್ಕನೇ ಸಾಲು, ನಾನು ಪ್ರೀತಿಯುತ ಆತ್ಮ. ನಾನು ಶಾಂತಿಯುತ, ಶುದ್ಧ, ಶಕ್ತಿಯುತ, ಪ್ರೀತಿಯ ಆತ್ಮ. ನಾವು ಇವುಗಳಲ್ಲಿ ಯಾವುದೂ ಆಗುವುದಿಲ್ಲ. ಆದರೆ ಆ ರೀತಿಯಲ್ಲಿ ಯೋಚಿಸಲು ಮತ್ತು ಆ ರೀತಿಯಲ್ಲಿ ಆಗಲು ದೇವರು ನಮಗೆ ಕಲಿಸುತ್ತಾನೆ.
ನಾವು ಅದನ್ನು ಮಾಡುತ್ತಲೇ ಇರುತ್ತೇವೆ. ಆರಂಭದಲ್ಲಿ ನಮ್ಮೊಳಗೆ ಶಾಂತಿ ಇತ್ತು, ಕ್ರಮೇಣ ಇದು ಹೆಚ್ಚಾಗುತ್ತದೆ. ಇದು ಶಕ್ತಿಯ ಶಕ್ತಿ ಮತ್ತು ಕಂಪನಗಳ ಶಕ್ತಿ. ನಮ್ಮ ಆಲೋಚನೆಗಳು ನಮ್ಮ ಹಣೆಬರವನ್ನು ರೂಪಿಸುತ್ತವೆ. ಆದ್ದರಿಂದ ನಿಮ್ಮಲ್ಲಿ ನೀವು ಬದಲಾಯಿಸಲು ಬಯಸುವ ಯಾರನ್ನಾದರೂ ಸಂಸ್ಕಾರ ಎಂದು ಗುರುತಿಸಿ. ಎರಡನೆಯದಾಗಿ, ಯಾವುದೇ ಸ್ವಭಾವ, ಯಾವುದೇ ಅಭ್ಯಾಸ, ನೀವು ನಿಜವಾಗಿ ತ್ಯಜಿಸಲು ಬಯಸುವ ಯಾರನ್ನಾದರೂ ತಿನ್ನುವ ಅಥವಾ ಕುಡಿಯುವ ಅಭ್ಯಾಸವನ್ನು ಹೊಂದಿದ್ದರೆ, ಅಥವಾ ನಿಮ್ಮ ಕುಟುಂಬದ ಯಾರಾದರೂ ಸದಸ್ಯರು ಯಾವುದೇ ವ್ಯಸನವನ್ನು ತ್ಯಜಿಸಬೇಕೆಂದು ನೀವು ಬಯಸಿದರೆ, ನಾವು ಸಾಮಾನ್ಯವಾಗಿ ಮಾಡುವ ತಪ್ಪೆಂದರೆ ಇಡೀ ಕುಟುಂಬವು ಆ ವ್ಯಕ್ತಿಯಲ್ಲಿರುವ ಈ ಅಭ್ಯಾಸವು ಎಂದಿಗೂ ಕೊನೆಗೊಳ್ಳುವುದಿಲ್ಲ ಎಂದು ಹೇಳುತ್ತದೆ. ಅವನು ಅಥವಾ ಅವಳು ವ್ಯಸನಿಯಾಗಿದ್ದರೆ ಅಂತಹ ಆಶೀರ್ವಾದವನ್ನು ಎಂದಿಗೂ ಯಾರಿಗೂ ನೀಡಬೇಡಿ. ಅದರ ಬದಲಿಗೆ ನಾವು ಏನು ಹೇಳುತ್ತೇವೆ? ಕೊಡಬೇಕಾದ ಆಶೀರ್ವಾದವೇನು? ಮೊದಲನೆಯದಾಗಿ ನಾವು ಹೇಳುತ್ತೇವೆ, ಶಕ್ತಿಶಾಲಿ ಆತ್ಮ. ನಾನು ಶಕ್ತಿಶಾಲಿ ಆತ್ಮ. ಅವಳು ಅಥವಾ ಅವನು ಒಬ್ಬ ಶಕ್ತಿಶಾಲಿ ಆತ್ಮ. ಅವನು ತಿನ್ನುವ ಅಥವಾ ಕುಡಿಯುವ ಪ್ರತಿಯೊಂದು ಸಾತ್ವಿಕ್, ಮತ್ತು ಅವರು ಬಿಟ್ಟುಕೊಡಲು ಬಯಸುವ ಯಾವುದೇ ಅಭ್ಯಾಸವಿದ್ದಾಗ ಅವರು ಅದನ್ನು 1 ಸೆಕೆಂಡ್ನಲ್ಲಿ ಬಿಟ್ಟು ಬಿಡುತ್ತಾರೆ, ಏಕೆಂದರೆ ಅವರು ಶಕ್ತಿಶಾಲಿ ಆತ್ಮ. ಯೋಚಿಸುತ್ತಲೇ ಇರಿ, ಹೇಳುತ್ತಲೇ ಇರಿ, ಸೃಷ್ಟಿಸುತ್ತಲೇ ಇರಿ ಮತ್ತು ಅದನ್ನು ಪ್ರಸಾರ ಮಾಡುತ್ತಲೇ ಇರಿ. ಹೆಚ್ಚು ಶಕ್ತಿಶಾಲಿ ಆಗುವುದನ್ನು ಮುಂದುವರಿಸಿ. ಅವರು ಯಾವುದೇ ವ್ಯಸನವನ್ನು ಸ್ವಯಂ ಚಾಲಿತವಾಗಿ ತ್ಯಜಿಸುತ್ತಾರೆ. ಅದನ್ನು ಬಿಟ್ಟು ಕೊಡುವಂತೆ ನಾವು ಅವರನ್ನು ಒತ್ತಾಯಿಸಬೇಕಾಗಿಲ್ಲ. ಅವರು ವ್ಯಸನವನ್ನು ತಾವಾಗಿಯೇ ಕೊನೆಗೊಳಿಸುತ್ತಾರೆ. ನಾವು ನಮ್ಮ ಸುತ್ತಲಿನ ಜನರಿಗೆ ಮಾತ್ರ ಅಧಿಕಾರವನ್ನು ನೀಡಬೇಕು. ಈಗ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸನ್ನಿವೇಶವನ್ನು ಆಯ್ಕೆ ಮಾಡಿ. ಅದು ನಿಮ್ಮ ಸ್ವಭಾವವಾಗಿರಲಿ ಅಥವಾ ನಿಮ್ಮ ಆರೋಗ್ಯವಾಗಿರಲಿ. ದೇಹದಲ್ಲಿನ ಯಾವುದೇ ನಿಯಾತಂಕಗಳು ಸಾಮಾನ್ಯ, ಸಕ್ಕರೆ, ರಕ್ತದೊತ್ತಡ, ಥೈರಾಯ್ಡ್, ಕೊಲೆಸ್ಟ್ರಾಲ್ ಆಗಿರದಿದ್ದರೆ ಅದು ಏನಾದರೂ ಆಗಿರಬಹುದು. ಇಂದಿನಿಂದ ಅದರ ಬಗ್ಗೆ ಹೆಚ್ಚು ಯೋಚಿಸಬೇಡಿ. ಅವರು ಅದನ್ನು ಹೆಚ್ಚು ಬಳಸುತ್ತಿರುವುದರಿಂದ ಅವರು ಅದನ್ನು ಹೆಚ್ಚು ಚಾರ್ಜ್ ಮಾಡಬೇಕಾಗುತ್ತದೆ. ಓಂ ಶಾಂತಿ.